ಈ ಸದ್ಯ ಸರ್ಕಾರಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಸಂಖ್ಯೆಯನ್ನು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಅಂಕೆ ಜನಸಂಖ್ಯೆಯನ್ನು ನೋಡಿದಾಗ ಸರ್ಕಾರಕ್ಕೆ ಅವರು ಕೊಟ್ಟಿರುವಂತಹ ಜನಸಂಖ್ಯೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಜನಸಂಖ್ಯೆ ನಮ್ಮ ಸಮಾಜದಿದೆ. ಅಂದರೆ ಇದು ಶುದ್ಧ ಅವೈಜ್ಞಾನಿಕ ಸಮೀಕ್ಷೆ. ಸಾವಿರ ಜನ ನಮ್ಮ ಭಕ್ತರು ನಮಗೆ ಇದ್ರ ಬಗ್ಗೆ ಮಾತನಾಡಬೇಕು ಗುರುಗಳಂತ ಕೇಳಿದಾಗ ನಮಗೆ ಸ್ಪಷ್ಟತೆ ಇರಲಿಲ್ಲ. ಯಾಕೆಂತಂದರೆ ಆ ವರದಿ ನಮ್ಮ ಕೈಗೆ ಬಂದಿರಲಿಲ್ಲ. ಇವತ್ತು ಆ ವರದಿ ನಮ್ಮ ಕೈಗೆ ಬಂದಿದೆ. ಸುದೀರ್ಘವಾಗಿ ಆ ಎಲ್ಲವನ್ನು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಧ್ಯಯನ ಮಾಡಿದಾಗ ಒಟ್ಟು ಲಿಂಗಾಯತರ ಜನಸಂಖ್ಯೆಯನ್ನು 66,35,236 ತೋರಿಸಿದ್ದಾರೆ ಅವರು, ಒಟ್ಟು ಲಿಂಗಾಯತರದ್ದು. ಇನ್ನು ಅದರಲ್ಲಿ ಪಂಚಮಸಾಲಿಯನ್ನು ಎಷ್ಟು ತೋರಿಸಿದಾರಪ್ಪ ಅಂತಂದರೆ 10,71,302. ಇದನ್ನು ನೋಡಿದ ಮೇಲೆ ನಮಗನಿಸಿತ್ತು, ಹೇಗೆ ಈ ಬ್ಲಡ್ ಸ್ಯಾಂಪಲ್ ತೋತಾರಲ್ಲ, ಅಥವಾ ಈಗ ಈ ಟಿ ವಿ ಮಾಧ್ಯಮಗಳು ಎಲೆಕ್ಷನ್ ಸಂದರ್ಭದಲ್ಲಿ ಈ ಸ್ಯಾಂಪಲ್ ತೆಗೆದುಕೊಂಡು ಜನಗಳ ಪಲ್ಸ್ ರೇಟನ್ನು ಹೆಂಗೆ ನೋಡ್ತಾರಲ್ಲ, ಆ ರೀತಿ ಮಾಡಿದಂಗಿದೆ. ಮೊಟ್ಟ ಮೊದಲಾಗಿ ಸಮೀಕ್ಷೆಯನ್ನು ಮಾಡಿದಂಥ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಕಾರಣ, ಯಾರೊಬ್ಬರೂ ಯಾರನ್ನೇ ನೀವು ಕೇಳಿ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಎರಡನೇದ್ದು, ಸಮೀಕ್ಷೆ ಮಾಡಿ 10 ವರ್ಷ ಆಗಿದೆ. ಆ 10 ವರ್ಷ ಹಿಂದೆ ಮಾಡಿರುವಂಥ ಸಮೀಕ್ಷೆ ಇಂದಿಗೆ ಅದು ಎಷ್ಟು ಪ್ರಸ್ತುತ? ಸರ್ಕಾರದ ಉದ್ದೇಶವೇ ಫಲಾನುಭವಿಗಳಿಗೆ ಅನುಕೂಲ ಆಗಬೇಕು ಅಂತ. ಆ ವರದಿ ಅಂಕಿ ಸಂಖ್ಯೆಗಳೇ ತಪ್ಪಾಗಿದ್ದರೆ ಫಲಾನುಭವಿಗಳಿಗೆ ಅಲ್ಲೂ ಕೂಡ ಸರ್ಕಾರ ಅವರಿಗೆ ಅನುಕೂಲ ಮಾಡೋದರಲ್ಲೂ ಕೂಡ ತಪ್ಪಾಗತ್ತೆ. ಸರ್ಕಾರದ ಮೂಲ ಉದ್ದೇಶನೇ ಫಲಾನುಭವಿಗಳಿಗೆ ಅನುಕೂಲ ಮಾಡಬೇಕು ಅಂತ. ಆ ಅಂಕಿ ಸಂಖ್ಯೆಗಳಲ್ಲೇ ತಪ್ಪಾಗಿದ್ದರೆ ಫಲಾನುಭವಿಗಳಿಗೂ ಕೂಡ ಅನಾನುಕೂಲ ಆಗತ್ತೆ, ಅದು ಕೂಡ ತಪ್ಪಾಗತ್ತೆ. ಹಾಗಾಗಿ ಇದು ಶುದ್ಧ ಅವೈಜ್ಞಾನಿಕವಾಗಿರುವಂತಹ ವರದಿ. ನಮಗೆ ಸರ್ಕಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಗೌರವವಿದೆ, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಈ ಆಯೋಗದವರು ಏನು ಜನಸಂಖ್ಯೆಯನ್ನು ವರದಿಯನ್ನು ಕೊಟ್ಟಿದ್ದಾರೆ, ಇದು ಸಂಪೂರ್ಣವಾಗಿ ತಪ್ಪಾಗಿದೆ. ಇದನ್ನು ಸರ್ಕಾರ ಮರುಪರಿಶೀಲನೆ ಮಾಡಬೇಕು, ಸರಿಯಾದ ರೀತಿಯಿಂದ ಮನೆಗೆ ಹೋಗಬೇಕು. ಅನೇಕ ಮನೆಗಳಿಗೆ ಇವರು ಭೇಟಿನೇ ಕೊಟ್ಟಿಲ್ಲ, ಅನೇಕ ಮಠಗಳಿಗೇ ಭೇಟಿ ಕೊಟ್ಟಿಲ್ಲ. ಒಂದು ಮಠದ ಮಠಾಧೀಶಪತಿಗಳಿಗೆ ಗಮನಕ್ಕೆ ಬಂದಿಲ್ಲ ಈ ಸಮೀಕ್ಷೆ ಆಗಿರೋದು, ಇನ್ನೊಂದು ಭಕ್ತರಿಗೆ ಗಮನಕ್ಕೆ ಬಂದಿಲ್ಲ. ಹಾಗಾದರೆ ಇದು 4 ಜನ ತಜ್ಞರು, ಜ್ಞಾನಿಗಳನ್ನಿಸ್ಕೊಂಡವರು ಗುಣಾಕಾರ ಭಾಗಾಕಾರ ಸಂಕಲನ ವ್ಯವಕಲನ ಮಾಡಿಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಅವರೇ ನಂಬರ್ ಅಂಕಿ ಸಂಖ್ಯೆಯನ್ನು ಬರೆದು ಕೊಟ್ಟಾಗ ಆಗಿದೆ ಇದು. ಹಾಗಾಗಿ ಇದನ್ನು ಸರ್ಕಾರ ಯಾವ ಕಾರಣಕ್ಕೂ ಇದನ್ನು ಎಕ್ಸೆಪ್ಟ್ ಮಾಡಬಾರ್ದು. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಮತ್ತೆ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಆಗಬೇಕು. ಹಾಗಾಗಿ ಇವತ್ತು ನಮ್ಮ ಲಿಂಗಾಯತ ಜನಸಂಖ್ಯೆ ಅವು ಚಿನ್ನಪ್ಪರೆಡ್ಡಿ ಆಯೋಗ ಇದ್ದಾಗನೇ ಆವಾಗನೇ 17% ಅಂತಿದೆ. ಇವತ್ತು ಎಷ್ಟಿದೆ ಅಂತಂದ್ರೆ ಲಿಂಗಾಯತರದ್ದು ಅವರು 7% ತೊಗೊಂಡಿದ್ದಾರೆ. ಇದರ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಬೇಕಾಗಿತ್ತು. ಯಾವುದೇ ರೀತಿ ಲಕ್ಷ ಜನ ಏಕಕಾಲಕ್ಕೆ ಯಾವುದೊಂದು ಕಾಯಿಲೆ ಬಂದು, ಪ್ಲೇಗ್ ಬಂದು, ಮಲೇರಿಯಾ ಬಂದು, ಇನ್ನೇನೋ ಸ್ವೈನ್ ಫ್ಲೂ ಬಂದು ಅವರೇನು ಸತ್ತಿಲ್ಲ. ಹಾಗಾಗಿ ಈಗಾಗಲೇ ಇದರ ಕುರಿತು ಅಖಿಲ ಭಾರತ ವೀರಶೈವ ಮಹಾಸಭಾದ
ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ಯಾಮನೂರು ಶಿವಶಂಕರಪ್ಪ ಅವರಾಗಿರಲಿ ಮತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಶಂಕರ್ ಬಿದ್ರಿಯವರಾಗಲಿ, ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಸೋಮನಗೌಡ ಪಾಟೀಲವರಾಗಲಿ, ಇವರೆಲ್ಲರೂ ಈಗಾಗಲೇ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಮತ್ತೊಮ್ಮೆ ಜನಗಣತಿಯನ್ನು ಮಾಡಬೇಕು, ಅಂಕೆ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾಕಂದರೆ ನಮ್ಮ ಸಂಘ ಅಂದರೆ ಲಿಂಗಾಯತ ಉಪಪಂಗಡವಾಗಿರುವಂತಹ ಪಂಚಮಸಾಲಿನೇ ನೀವು 10 ಲಕ್ಷ ತೋರಿಸ್ತೀರಿ ಅಂದಮೇಲೆ ಬೆಂಗಳೂರಿನಲ್ಲಿ 10 ಲಕ್ಷನ ಸೇರಿ ಮೀಸಲಾತಿ ಹೋರಾಟ ಮಾಡಿದ್ದೀವಿ. ಆ ಮೀಸಲಾತಿ ಹೋರಾಟಕ್ಕೆ 10 ಲಕ್ಷನ ಬಂದಿದ್ದರು. ಅದನ್ನೆಲ್ಲ ನೀವು ನಿಮ್ಮ ಮಾಧ್ಯಮದಲ್ಲಿ ಕ್ಯಾಮ್ರಾದಲ್ಲಿ ಇದೆ. ಅಂದರೆ ಉಳಿದವರು ಇಡೀ ಮನೇಲಿ ಯಾರೂ ಇರಲಿಲ್ವಾ? ಒಂದೊಂದು ಕ್ಷೇತ್ರಗಳಲ್ಲಿ ನಮಗನಿಸಿದ್ದು ಇದು ನಮ್ಮ ಪಂಚಮಸಾಲಿ ಜನಸಂಖ್ಯೆ ಏನಿದೆಯಲ್ಲ, ಕೇವಲ ಅವರು 10% ಜನಸಂಖ್ಯೆನ ತೋರಿಸಿದ್ದಾರೆ. ಇನ್ನೂ 90% ಜನಸಂಖ್ಯೆನ ತೋರಿಸೇ ಇಲ್ಲ. ಹಾಗಾಗಿ ಲಿಂಗಾಯತರಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಪಂಚಮಸಾಲಿಗಳು ಕೇವಲ 10 ಲಕ್ಷ ಅನ್ನೋದು ಇದೊಂದು ಹಾಸ್ಯಾಸ್ಪದವಾಗಿದೆ. ನಮ್ಮ ಕೇಳೋಕ್ಕೇನೋ ಒಂಥರ ನಗು ಬಂತು. ಇವತ್ತು ನೀವು ಬಳ್ಳಾರಿಯಲ್ಲಿ ನೀವು ಅಲ್ಲಿ ಹೋಗಿ ಅಲ್ಲೇ 10 ಲಕ್ಷ ಜನ ಸಿಗ್ತಾರೆ ನಮಗೆ, ಒಂದು ಜಿಲ್ಲೆಯಲ್ಲೇ. ಈ ಹೂವಿನ ಹಡಗಲ್ಲಿ ಅಲ್ಲಿ ವೋಟರೇ ಒಂದು 55,000 ವೋಟಿಂಗ್ ಇದೆ. ಹರಪನಹಳ್ಳಿ ಒಂದು 55,000 ಇದೆ. ಬರೀ ವೋಟವರ 50,000 55,000 ಇದ್ದಾಗ ಅವ್ರ 2 ಮಕ್ಕಳಿಂದ ಅಲ್ಲೆಲ್ಲೇ 1 ಲಕ್ಷ ಬಂದುಬಿಡ್ತೈತಿ. ಒಂದೊಂದು ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನ ನಮ್ಮ ಸಮುದಾಯದವರಿದ್ದಾರೆ. ಹಾಗಾಗಿ ಒಟ್ಟು ಲಿಂಗಾಯತರು ಮತ್ತು ಅದರಲ್ಲಿ ವಿಶೇಷವಾಗಿ ಪಂಚಮಸಾಲಿಯವರು ಈ ಎಲ್ಲ ಒಳಪಂಗಡು ಸೇರಿದಾಗ ಮಿನಿಮಮ್ 1.5 ಕೋಟಿಗಿಂತ ಅಧಿಕ ಜನಸಂಖ್ಯೆ ಈ ರಾಜ್ಯದಲ್ಲಿದೆ. ಅದನ್ನು ಕೇವಲ 66 ಲಕ್ಷಕ್ಕೆ ಇಳಿಸಿರುವುದು ಇದು ಅತ್ಯಂತ ಹಾಸ್ಯಾಸ್ಪದ, ಇದೊಂದು ಅವೈಜ್ಞಾನಿಕ, ಇದು ಯಾರೂ ಕೂಡ ಒಪ್ಪದೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನಾಡಿನ ಅನೇಕ ಜನ ಲಿಂಗಾಯತ ಮಠಾಧೀಶರು, ಮಠಪೀಠದ ಪೀಠಾಧ್ಯಕ್ಷರು ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಸಂಪೂರ್ಣವಾಗಿರುವಂಥ ಸಹಮತ ಇದೆ.